ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನಿವತ್ತು ಬೆಂಗಳೂರು ಶಿಫ್ಟ್ ಆದಾಗಿಂದನೂ ಮನೆಗೆ ಶಾಪಿಂಗ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಫೆಸ್ಟಿವಲ್ ಎಲ್ಲ ಬಂತಲ್ಲ, ಸೊ ಅದರಿಂದ ಹೋಗೋಕ್ಕಾಗಿರಲಿಲ್ಲ. ಇವಾಗಲೂ ನಾನು ಏನಪ್ಪ ಶಾಪಿಂಗ್ ಮಾಡಬೇಕು ಅಂತ ಹೋದ್ನೋ ಅದು ನಮಗೆ ಸಿಕ್ಕಿಲ್ಲ. ನಾನು ಇನ್ನೂ ಪಲ್ಸಸ್ ಎಲ್ಲ ಹಾಕಿಡೋದಕ್ಕೆ ಸ್ವಲ್ಪ ಬಾಕ್ಸಸ್ ಬೇಕಾಗಿತ್ತು. ಆ ಬಾಕ್ಸ್ ನನಗೇನೋ ಅಲ್ಲಿ ಕಂಫರ್ಟಬಲ್ ಅನಿಸಿಲ್ಲ ಅಷ್ಟೊಂದು, ಅದಕ್ಕೆ ನಾನು ಅಲ್ಲಿ ಶಾಪಿಂಗ್ ಮಾಡಲಿಲ್ಲ. ಸೊ ಡಿ ಮಾರ್ಟಿಗೆ ಹೋಗಿದ್ದು ಶಾಪಿಂಗ್ಗೆ. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ನೋಡೋಣ, ರಿಲಯನ್ಸಲ್ಲಿ ಏನಾದ್ರೂ ಟ್ರೈ ಮಾಡಬೇಕು. ಆ ಥರ ಪಲ್ಸಸ್ ಬಾಕ್ಸಸ್ ಹುಡುಕ್ತಾನೆ ಇದ್ದೀನಿ, ಸಿಗ್ತಾ ಇಲ್ಲ. ಆ ಥರ ಕಂಟೈನರು ಅಂದರೆ ಸ್ಟೀಲು ವಿತ್ತು ಮೇಲ್ಗಡೆ ಗ್ಲಾಸ್ ಇರೋ ಥರ, ಅಂದರೆ ಅದು ಪಲ್ಸಸ್ ಎಲ್ಲ ಕಾಣೋ ಥರ ಬಾಕ್ಸ್ನ ನಾನು ಹುಡುಕ್ತಾ ಇದ್ದೀನಿ. ಅಲ್ಲಿ ಅಷ್ಟೊಂದು ಯಾವುದು ಚೆನ್ನಾಗೂ ಕೂಡ ಇರಲಿಲ್ಲ. ಗ್ಲಾಸ್ ಬಿಟ್ರೆ ಪ್ಲಾಸ್ಟಿಕ್ ಬಿಟ್ಟರೆ ಗ್ಲಾಸ್ ಅಷ್ಟೇ ಇದ್ದಿದ್ದು. ಅದಕ್ಕೋಸ್ಕರ ಅದನ್ನು ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಇನ್ನೊಂದು ದಿನ ಹೋಗಬೇಕು. ಸದ್ಯ ಇನ್ನೇನು ಸುಮ್ಮನೆ ಹೋಗಿ ಶಾಪಿಂಗ್ ಮಾಡಿದೆ ಹಾಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತಗೊಂಡು ಬರೋಣ ಅಂತ ತೊಗೊಂಡು ಬಂದೆ. ಸೊ ಇದು ಫ್ರೂಟ್ಸ್ ಎಲ್ಲ ಹಾಕಿಡ್ಬೋದು ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಇದು 100 ರೂಪೀಸ್. ವಯರ್ ಇದರಲ್ಲಿ ಎಂದಿದ್ದಾರೆ, ಚೆನ್ನಾಗಿದೆ ಅಲ್ಲ ಒಂಥರ, ಅದಕ್ಕೆ ಇದೊಂದು ತೊಗೊಂಡೆ. ಇಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ಇದು ನನ್ನ ಈ ಮೇಕಪ್ದು ಇದೆಲ್ಲ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ನನ್ನ ಹತ್ರ ಒಂದು ಬೀರು ಇತ್ತು, ಒಂದು ಡ್ರೆಸ್ಸಿಂಗ್ ಮಿರರು ಇತ್ತು, ಕಬೋರ್ಡ್ದು ಇದಿತ್ತು. ಅದನ್ನೆಲ್ಲ ನಾವು ಬೆಂಗಳೂರಿಗೆ ತಗೊಂಡು ಬಂದಿಲ್ಲ, ಯಾಕೆಂದರೆ ಇಲ್ಲೆಲ್ಲ ಸ್ಪೇಸ್ ಸಾಕಾಗಿಲ್ಲ. ನಾವಿಲ್ಲಿ ಅಲ್ಲಿದ್ದಷ್ಟು ದೊಡ್ಡ ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟಲ್ಲಿ ಬಂದ್ವಿ ಅಂದ್ರೂ ಸಿಕ್ಕಿದ್ದೆ ಇದು ಗೃಹಪ್ರವೇಶ ಇನ್ನೂ ಆಗಿರಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾಡಿಸಿರ್ತಾರಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಕಬೋರ್ಡ್ ಮಾಡಿಸಿದ್ದಾರೆ, ಮಾಮೂಲಿ ಡ್ರೆಸ್ಸಿಂಗ್ ಮಿರರ್ ಅದೆಲ್ಲ ಇಲ್ಲ. ಸೊ ಇಲ್ಲೇ ಒಂದೆರಡು ಟಿ ವಿ ಪಕ್ಕ ಒಂದು ಮಿರರ್ ಹಾಕ್ಕೊಂಡು ಬೇಕಿದ್ದರೆ ಇಲ್ಲಿ ಇಟ್ಕೋಬಹುದು. ಅದರೊಳಗಡೆಗೆ ಇದರೊಳಗಡೆ ಒಂದು ಕ್ಲಿಪ್ಸು ಮತ್ತು ಮೇಕಪ್ ಸಾಮಾನು ಎಲ್ಲ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಇದು ಆಫರ್ ಇತ್ತು, 99 ರೂಪೀಸ್. ಚೆನ್ನಾಗಿದೆ ಇದು, ಒಂಥರ ಏನಾದರೂ ಇಟ್ಕೋಬೋದು ಅಂತ ತೊಗೊಂಡೆ. ಅದನ್ನು ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ. ಮನೆ ಐಟಮ್ಸ್ ಅಂತ ಮಾಮೂಲಿ ಸ್ನ್ಯಾಕ್ಸ್ ಅದು ಇದು ಖಾಲಿ ಸ್ವಲ್ಪ ತಿಂಡಿ ತೊಗೊಂಡು ಬಂದೆ ಅಷ್ಟೇ. ಅದು ಬಿಟ್ಟರೆ ಇದೊಂದು ಬಕೆಟ್ ಔಟ್ಸೈಡು, ಅಂದರೆ ಸ್ಟೆಪ್ಸ್ ಎಲ್ಲ ತೊಳೆಯೋದಕ್ಕೆ ದೊಡ್ಡ ಬಕೆಟೇ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ಇದೊಂಥರ ಚಿಕ್ಕದು ಚೆನ್ನಾಗಿದ್ದು. ಹಿಂಗೆ ತೊಗೊಂಡು ಹಿಂಗೆ ಹಾಕ್ಬಿಡ್ಬೋದು ನೀರನ್ನ ಅಂದ್ಬಿಟ್ಟು ಇದೊಂದು ಬಕೆಟ್ ತೊಗೊಂಡೆ. ಬಕೆಟ್ ಜೊತೆಗೆ ಇನ್ನೊಂದು ದೊಡ್ಡ ಬಕೆಟ್ ತೊಗೊಂಡು ಇದೊಂದು ಬಕೆಟ್ ತೊಗೊಂಡೆ. ಇದೇ ಕಲರು ಮಗ್ಗು ಅಂದರೆ ಜಗ್ಗು ಕೂಡ ನಾನು ಆಲ್ರೆಡಿ ತೊಗೊಂಡಿದ್ದೆ, ಅದಕ್ಕೆ ಬಾತ್ರೂಮ್ಗೆ ಮ್ಯಾಚ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಇನ್ನು ಶಾಪಿಂಗ್ ಮಾಡಲಿಲ್ಲ ನಾನು. ಬುಕ್ಸು ತೊಗೊಂಡೆ, ಅಂದರೆ ಸ್ವಲ್ಪ ಕೀ ಎಲ್ಲ ಹಾಕೋದಕ್ಕೆ, ಗಾಡಿ ಕೀಗಳೆಲ್ಲ ತಂದಿಲ್ಲ, ಎಲ್ಲ ಬಿಸಾಕ್ತಿದ್ದು. ಅಟ್ಲೀಸ್ಟ್ ಇವು ಟಿ ವಿ ಸ್ಟ್ಯಾಂಡ್ ಹತ್ರ ಎಲ್ಲಾದರೂ ಹಾಕ್ಕೊಂಡ್ರೆ ಇದನ್ನು ಕೂಡ ಯೂಸ್ ಆಗುತ್ತೆ. ಒಳಗಡೆ ಏನಾದರೂ ಬಟ್ಟೆ ಅಂದರೆ ಕ್ಲಾತ್, ಸ್ಟವ್, ಅಡುಗೆ ಮನೆದು ಕ್ಲಾತ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಇದೊಂದು ತೊಗೊಂಡೆ. ಅದು ಬಿಟ್ಟರೆ ಇದೊಂದು ಸಿಂಕ್ ಕ್ಲೀನ್ ಮಾಡೋದಕ್ಕೆ ಅಂತ ತೊಗೊಂಡೆ. ಅಂದರೆ ಮನೆಗೆ ಇನ್ನು ಪಲ್ಸಸ್ ಎಲ್ಲ ತೊಗೊಳ್ಳಿಲ್ಲ. ಏನಕ್ಕಂತ ಅಂದರೆ ತುಂಬದಕ್ಕೆ ಬಾಕ್ಸೇ ಎಲ್ಲ ತೊಗೊಂಡು ಏನು ಮಾಡಲಿ, ಅದಕ್ಕೆ ತೊಗೊಂಡಿಲ್ಲ. ಅದನ್ನು ಅಷ್ಟೇ. ಕಹಾನಿಗೆ ನನಗೆ ಅಂತ ತಿಂದಿದ್ದೀನಿ ಅಷ್ಟೇ. ನನಗೆ ಕಹಾನಿಗಿಂತ ಇದು ಸಿರಿಗೆ ತುಂಬ ಇಷ್ಟ. ಐಡನ್ ಸ್ಟಿಕ್ ಬಿಸ್ಕೆಟ್ ಅಂದರೆ ನಮ್ಮ ಅಕ್ಕನ ಮಗಳು ಸಿರಿ ಅಂತಿದ್ದಲ್ಲ, ಅವ್ರಿಗೆ ತುಂಬ ಇಷ್ಟ. ಇದು ಎಲ್ಲ ಫ್ಲೇವರ್ ಇರುತ್ತೆ ಅಂದರು. ಕಹಾನ್ ಕೂಡ ಇಷ್ಟಪಡ್ತಾನೆ, ಅವ್ರ ಮಮ್ಮಿಗೆ ಕೊಡೋಲ್ಲ. ಅದಕ್ಕೋಸ್ಕರ ಇದೊಂದು ಐಡನ್ ಸ್ಟಿಕ್, ಒಂದು ಲಿಟಲ್ ಆರ್ಟ್ಸ್ ಮತ್ತು ಅವನಿಗೆ ಪರ್ಕ್ ಮಂಚ್, ಈ ಲೇಸ್ ನನಗೇನೆ ನಮಗೆ ಕೊಡೋಲ್ಲ. ಅಂದರೆ ವೇಪರ್ಸ್ ತೊಗೊಂಡೆ, ಅದ್ರ ಜೊತೆ ಒಂದು ಬ್ರಿಟಾನಿಯಾ ಕೇಕ್ ತೊಗೊಂಡೆ. ತಿಂಡಿನೇ ತೊಗೊಂಡಿದ್ದೀನಿ ಜಾಸ್ತಿ. ಇದನ್ನು ನಿಬ್ಬಲ್ಸ್ ತೊಗೊಂಡೆ. ಅಂತ ಅನ್ನಿಸ್ಬೋದು ಶಾಪಿಂಗ್ ಮಾಡೋದಕ್ಕೆ. ಇವೊಂದೆರಡು ಮ್ಯಾಟ್ ತೊಗೊಂಡೆ, ಒಂದು ಬಾತ್ರೂಮ್ ಮ್ಯಾಟ್, ಒಂದು ಡೋರ್ ಮ್ಯಾಟಿಗಾಗುತ್ತೆ ಅಂತ. ಇದು 99 ರೂಪೀಸೇ, ವರ್ತ್ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಇದನ್ನು ತಗೊಂಡೆ. ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ, ಜಾಸ್ತಿ
ತಿನ್ನೋ ಐಟಮೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ನಾನು ಟೀ ಜಾಸ್ತಿ ಕುಡಿತೀನಿ, ಕಾಫಿ ಟೀ ನನಗೆ ತುಂಬ ಇಷ್ಟ. ಈ ಕಾಫಿ ಟೀ ತಗೊಂಡೆ, ಅಲ್ಲ ಸಾರಿ ಕಾಫಿ ತೊಗೊಂಡಿಲ್ಲ, ಟೀ ಪೌಡರ್, ಅದ್ರ ಜೊತೆಗೆ ಒಂದು ಹಲ್ದಿರಾಮ್ ಮಿಕ್ಸರ್ ತೊಗೊಂಡೆ ಅಷ್ಟೇ. ಇವರು ಅಂದರೆ ನೈಟ್ ಟೈಮ್ ಏನಾದರೂ ಅವ್ರೇನಾದ್ರು ಊಟಕ್ಕೆ ಬಂದಿಲ್ಲ ಅಂದಾಗ ಬ್ರೆಡ್ ಜಾಮ್ ಇಲ್ಲ ಅಂದರೆ ಬಟರ್ ಜೊತೆ ಬ್ರೆಡ್ ತಿನ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ನನಗೆ ಒಬ್ಬಳಿಗೆ ಅಡುಗೆ ಮಾಡ್ಕೊಳ್ಳೋದಂದರೆ ಇಷ್ಟ ಇಲ್ಲ. ನಾನು ಇದ್ರೂ 3 ಜನ ಇದ್ದರೆ ಅಷ್ಟೇ ಮಾಡ್ಕೊತೀನಿ ಅಷ್ಟೇ. ಜಾಸ್ತಿ ಏನೂ ತೊಗೊಂಡಿಲ್ಲ. ಔಟ್ಸೈಡ್ ಒಂದು ಸ್ಟೆಪ್ಸ್ ಎಲ್ಲ ಕಸ ಗುಡ್ಸೋಕ್ಕೆ ಅಂತ ಒಂದು ಬಗ್ಗೆ ತಗೊಂಡೆ ಅಷ್ಟೇ. ಇದೇ ನನ್ನ ಡಿಮಾರ್ಟ್ ಶಾಪಿಂಗ್. ಇನ್ನೇನು ತೊಗೊಬಂದಿಲ್ಲ. ಇನ್ನು ಪಲ್ಸಸ್ ಇಡೋದಕ್ಕೆ ಬಾಕ್ಸಸ್ ಒಂದು ತೊಗೋಬೇಕು, ಮತ್ತು ಅದು ಸ್ಟ್ಯಾಂಡ್ ಕೂಡ ಇವ್ರು ಬಿಟ್ಟಿಲ್ಲ ಅಡುಗೆ ಮನೆಯಲ್ಲಿ. ಕಬೋರ್ಡ್ ಸಿಸ್ಟಮ್ ಎಲ್ಲ ಮಾಡಿಸಿದ್ದಾರೆ, ಬಟ್ ಪಲ್ಸಸ್ ಎಲ್ಲ ಇಡೋದಕ್ಕೆ ಸ್ಟ್ಯಾಂಡ್ ಆದರೂ ಇಡಬೇಕಿತ್ತು, ಇಲ್ಲ ಮೇಲ್ಗಡೆ ಒಂದು ಕಬೋರ್ಡ್ ಆದರೂ ಇರಬೇಕಿತ್ತು. ಅದನ್ನು ಕೂಡ ಇಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಅದನ್ನು ತೊಗೊಂಡಾದ್ಮೇಲೆ ಪಲ್ಸಸ್ ಬಾಕ್ಸ್ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಅಲ್ಲ ಎಷ್ಟು ಹಿಡಿಯುತ್ತೆ ಅಂತನಾದರೂ ಗೊತ್ತಾಗುತ್ತೆ. ನಾನೊಂದು 500 ಗ್ರಾಮ್ಸ್ದು ಒಂದು 10 ಬೇಕು, ಮತ್ತು 200 ಗ್ರಾಮ್ಸು 250 ಗ್ರಾಮ್ಸ್ದು ಒಂದು 6 ಬೇಕು. 100 ಗ್ರಾಮ್ಸ್ ಹಿಡಿಯೋದು ಅದೊಂದು 6 ಬೇಕು. ಅಂದರೆ ಚಿಲ್ಲಿ ಪೌಡರ್, ಮಾಮೂಲಿ ಧನಿಯಾ ಪೌಡರ್, ಮೆಣಸು, ಜೀರಿಗೆ, ಸಾಸಿವೆ ಎಲ್ಲ ಅದಕ್ಕೂ ಬೇಕಾಗುತ್ತಲ್ಲ, ಅದಷ್ಟು ಬೇಕು. ನೋಡೋಣ, ಇನ್ನು ಸೆಟ್ ಆಗ್ತಾ ಇಲ್ಲ ಬೆಂಗಳೂರು. ಯಾವಾಗ ಸೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಎಷ್ಟು ಶಾಪಿಂಗ್ ಇದೆ, ಸದ್ಯಕ್ಕೆ ಇಷ್ಟು ಮುಗಿಸಿದ್ದೀನಿ ಅಷ್ಟೇ. ಇದೆ ಇವತ್ತಿನ ನನ್ನ ಡಿಮಾರ್ಟ್ ಶಾಪಿಂಗ್. ತಗೋಬಹುದು ಅಂತ ಅನಿಸುತ್ತೆ. ನನಗಲ್ಲೇ ನಿನ್ನೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಅದೇ ಇಷ್ಟ ಆಗಿದ್ದು ಮಾತ್ರ ಈ ಬಕೆಟ್, ಅದು ಇಷ್ಟು ಮಾತ್ರ ತೊಗೊಬಂದೆ. ಮ್ಯಾಟ್ಸು ಚೆನ್ನಾಗಿತ್ತು ಅಷ್ಟೇ. ಕರ್ಟನ್ಸ್ ಎಲ್ಲ ನಾನು ಅಲ್ಲಿಂದನೇ ತಂದಿದ್ದೆ, ಅದೇ ಸಾಕಾಗುತ್ತಲ್ಲ ಸಿಂಗಲ್ ಬೆಡ್ರೂಮ್ಗೆ ಏನಂತ ಹೇಳಿಬಿಟ್ಟು ಬರೀ ಇದನ್ನು ಮಾತ್ರ ತೊಗೊಬಂದೆ ಅಷ್ಟೇ. ಇನ್ನೂ ಶಾಪಿಂಗ್ ಇದೆ. ಇದು ನನ್ನ ಡಿಮಾರ್ಟ್ ಶಾಪಿಂಗ್ ವ್ಲಾಗ್. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂದಿದೆ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.